ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಭೋಗಿ ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತಂತೂ 4 o'clockಗೆ ಎದ್ದಿದ್ದೀನಿ. ಎದ್ಬಿಟ್ಟು ಇನ್ನು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ತಗೊಂಡು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿದು ಇನ್ನು ಇವಾಗ ಮಾಫ್ ಹಾಕ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ಮಾಫ್ ಹಾಕ್ತಾ ಇದ್ದೀನಿ. ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸಿ ಮಾಫ್ ಹಾಕಿ ಸ್ನಾನ ಮಾಡಿಬಿಟ್ಟು ತಲೆ ಸ್ನಾನ ಮಾಡಿ ಇವಾಗ ಇನ್ನು ಇದು ಕಡಲೆಕಾಯಿ ಮತ್ತು ಗೆಣಸು ಅವರೆಕಾಯಿ ಇದನ್ನೆಲ್ಲ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಇದನ್ನೆಲ್ಲ ನೀರಲ್ಲಿ ಒಂದ್ಸತಿ ತೊಳ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು 2-3 ವಿಸಲ್ ಕೂಗಿಸ್ಕೊಂಡ್ರೆ ನಮಗೆ ಬೇಗನೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನಾನಂತೂ ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೀನಿ. ಇನ್ನು ಪೂಜೆಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಫಸ್ಟ್ ಒಂದು ಕಡೆ ಅಡುಗೆ, ಆಮೇಲೆ ಇನ್ನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪೂಜೆ ಆಗಬೇಕು. ವಿತಿನ್ 6 o'clockಗೆ ಪೂಜೆ ಮುಗಿಸ್ಬೇಕಂತಾನೆ ನಾನಿವತ್ತು 4 o'clockಗೆ ಎದ್ದಿದ್ದೀನಿ. ಅದಕ್ಕೋಸ್ಕರ ಬೇಗ ಮಾಡ್ತಾ ಇದ್ದೀನಿ. ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೂವನ್ನ ಕಟ್ಕೊತಾ ಇದ್ದೀನಿ. ಮತ್ತು ಇನ್ನು ಕಳ್ಸನೆಲ್ಲ ಜೋಡಿಸ್ಕೊಂಡೆ, ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ. ನೀಟಾಗಿ ದೇವ್ರ ಫೋಟೋನೆಲ್ಲ ತೊಳ್ಕೊಂಡು ಎಲ್ಲನೂ ಜೋಡಿಸ್ಕೊಂಡು ಇನ್ನು ಇಲ್ಲಿ ಒಂದು 3 ಥರ ಹಣ್ಣು, ಅವರೆಕಾಯಿ, ಕಡಲೆಕಾಯಿ, ಗೆಣಸು ಇದೆಲ್ಲ ಕೂಡ ಇಡ್ತಾ ಇದ್ದೀನಿ. ಕಬ್ಬೊಂದು ತಗೊಂಡೇ ಬಂದಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇನ್ನು ಅಷ್ಟು 3 ಇಡ್ತಾ ಇದ್ದೀನಿ. ಫ್ರೂಟ್ಸು, ಇನ್ನು ಆಪಲ್ಲು, ಬನಾನ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ದೀಪ ಹಚ್ಕೊಂಡು ಇವಾಗ ಪೂಜೆ ಅಂತೂ ಮಾಡ್ಕೊತಾ ಇದ್ದೀನಿ. 4 o'clock ಎದ್ದು ನಾನು ಎಲ್ಲ ಕೆಲಸ ಮಾಡಿ ಪೂಜೆ ಮಾಡೋಷ್ಟರಲ್ಲೇ 6 ಗಂಟೆ ಆಗೇ ಹೋಯಿತು. ಒಂದು 5:15 ಮುಗ್ದೋಗುತ್ತೆ ಅಂದ್ಕೊಂಡೆ, ಆಗಲಿಲ್ಲ. ಇನ್ನು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕರೆಕ್ಟು 6 ಗಂಟೆಗೆ ಪೂಜೆ ಅಂತೂ ಮಾಡಿದೆ. ಪೂಜೆ ಮಾಡಬೇಕು ಅಂದರೆ ಯಾವಾಗಲೂ ಟೆನ್ಷನಲ್ಲಿ ಮಾಡಿದ್ರೆ ಒಂಥರ ಸಮಾಧಾನನೇ ಆಗೋದಿಲ್ಲ. ನಿಧಾನಕ್ಕೆ ಮಾಡಿದ್ರೇ ಒಂಥರ ಪೀಸ್ಫುಲ್ಲಾಗಿ ಒಂಥರ ಸಮಾಧಾನ ಆಗಿಬಿಡುತ್ತೆ. ನಾನಂತೂ ಇವಾಗ ಪೂಜೆ ಅಂತ ಮಾಡ್ಕೊತಾ ಇದ್ದೀನಿ. 6 ಗಂಟೆ ಆದರೂ ಇನ್ನೂ ಬೆಳಕೇ ಆಗಿಲ್ಲ. ಯಾವಾಗಲೂ ಮಾರ್ನಿಂಗ್ ಟೈಮಲ್ಲೇ ನಾವು ಪೂಜೆ ಮಾಡೋದ್ರಿಂದ ರಿಯಲಿ ನಮಗೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಬಟ್ ಎಷ್ಟೇ ಆದರೂ ಕೂಡ ಮಾರ್ನಿಂಗ್ ಟೈಮ್ ಪೂಜೆ ಮಾಡೋಕ್ಕೆ ಟ್ರೈ ಮಾಡಬೇಕು. ಬಟ್ ಈವ್ನಿಂಗು ಅಂತಂದರೆ ನಾವು ಮಾರ್ನಿಂಗ್ ಬೇಗ ಎದ್ದೋಳೋದ್ರಿಂದ ಕೆಲಸಗಳು ಕೂಡ ಬೇಗನೆ ಆಗುತ್ತೆ. ಆ್ಯಂಡ್ ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ. ನಮಗೆ ಅದನ್ನು ಕೊಡು ಇದನ್ನು ಕೊಡು ಅನ್ನೋರು ಇರೋದಿಲ್ಲ. ಈವನ್ ಮಕ್ಕಳಿರೋ ಮನೇಲಿ ಮಕ್ಕಳೆಲ್ಲ ಕೇಳ್ತಿರ್ತಾರೆ, ಅದನ್ನು ಕೊಡಮ್ಮ ಇದನ್ನು ಕೊಡಮ್ಮ, ಇಲ್ಲ ಡಿಸ್ಟರ್ಬ್ ಮಾಡೋದು. ಸೊ ದಟ್ ಅದು ಆಗೋದೇ ಇಲ್ಲ. ಅದಕ್ಕೋಸ್ಕರ ಇನ್ನು ಅವರೆಲ್ಲ ಮಲಗಿದ್ದಾರೆ, ಮಲ್ಕೊಳ್ರಿ ಅಂತ ಹೇಳಿಬಿಟ್ಟು ಅವ್ರನ್ನ ರೂಮಲ್ಲಿ ಮಲಗಿದ್ದಾರೆ. ನಾನಂತೂ ಎಲ್ಲ ಬೇಗ ಕೆಲಸಗಳೆಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ತುಂಬಾ ಖುಷಿ ಆಗೋಯ್ತು ನನಗಂತೂ ಇವತ್ತು. ಇನ್ನು ನಾವು ಭೋಗಿ ದಿನವೇ ಮನೇಲೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಪೂಜೆ ಮುಗಿಸ್ಕೊಂಡ್ಬಿಡ್ತೀವಿ. ನಾಳೆ ಸಂಕ್ರಾಂತಿ ಹಬ್ಬದ ದಿನ ನಾನು ನಾರ್ಮಲ್ ಜಸ್ಟ್ ದೀಪನ ಹಚ್ಬಿಟ್ಟು ಪೂಜೆ ಮಾಡ್ತೀನಿ. ಇಷ್ಟು ಮಾತ್ರನೇ ಮಾಡ್ತೀನಿ. ಆ್ಯಂಡ್ ಇವತ್ತು ನಮಗೆ ಸ್ಕೂಲಲ್ಲಿ ರಜೆ ಕೊಟ್ಟಿಲ್ಲ. ನಾಳೆ 15th ರಜೆ ಇರೋದ್ರಿಂದ ಇನ್ನು ಇವತ್ತು ನಾನಂತೂ ಹಬ್ಬದ ಊಟ ಅಡುಗೆ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಇನ್ನು ನಾಳೆ ರಜಾ ಇರುತ್ತಲ್ಲ, ಆರಾಮಾಗಿ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾರ್ಮಲಾಗಿ ಪೂಜೆ ಎಲ್ಲ ಮುಗಿಸಿ ಇನ್ನು ಬ್ರೇಕ್ಫಾಸ್ಟ್ಗೆ ಬಂದು ಟೊಮೊಟೊ ಬಾತ್ನ ಪ್ರಿಪೇರ್ ಮಾಡಬೇಕು. ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿನ ಪ್ರಿಪೇರ್ ಮಾಡಬೇಕು. ಟೈಮ್ ನೋಡಿದ್ರೆ ಇನ್ನು ಟೈಮ್ ಆಗೇ ಹೋಯ್ತಲ್ಲ. ನಾನಂತೂ ಫಸ್ಟು ಟೀ ಕುಡಿಬೇಕು. ಟೀನೋ ಕಾಫಿನೋ ಏನಾದರೂ ಕುಡಿಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ನನಗೋಸ್ಕರ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಟೊಮೊಟೊ ಬಾತ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಿಕ್ಕವಳು ಬೇರೆ 7:30ಗೆ ಹೋಗ್ತಾಳಲ್ವ, ಅವಳಿಗೆ ಬೇಗನೆ ರೆಡಿ ಆಗಬೇಕು. 7 o'clockಗೆ ಟಿಫನ್ ಅಂತೂ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಫಾಸ್ಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಬಾತ್ಗಂತೂ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಟೀ ಕೂಡ ರೆಡಿ ಆಯಿತು. ಬಿಸಿ ಚಾಯ್ ಕುಡಿಬೇಕು. ಆ್ಯಂಡ್ ಬೇಗ ಎದ್ದಿದ್ದೀವಲ್ಲ, ಹೊಟ್ಟೆ ಕೂಡ ಹಶ್ವಾಗ್ತಾ ಇದೆ. ಆ್ಯಂಡ್ ಹೆಡ್ ಬಾತ್ ಮಾಡಿದ್ರೆ ಇನ್ನೂ ಹಶ್ವಾಗುತ್ತಲ್ಲ, ಅದಕ್ಕೋಸ್ಕರ ಟೀನ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ಫ್ಲೇವರು. ಇನ್ನು ರಿಲ್ಯಾಕ್ಸಾಗಿ ಕೂತ್ಕೊಂಡು ಟೀನಂತೂ ಕುಡಿಬೇಕು. ಟೀ ಕುಡಿದು ಇನ್ನು ಟೆನ್ಷನ್ ಮತ್ತೆ ಶುರುವಾಗುತ್ತೆ. ಮಕ್ಕಳಿಗೆ ಟೈಮ್ ಆಯಿತು, ನಮ್ಮ ಚಿಕ್ಕವಳಿಗೆ. ಅದಕ್ಕೋಸ್ಕರ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ಪೈನಾಪಲ್ನ ಕಟ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ನಾವಂತೂ ಡ್ರೈ ಸ್ನ್ಯಾಕ್ಸ್ನ ಮಾತ್ರ ಕೊಡೋಕೆ ಹೋಗೋದಿಲ್ಲ ಫ್ರೆಂಡ್ಸ್. ನಾವು ಯಾವಾಗ್ಲೂ ಫ್ರೂಟ್ಸೇ ಕೊಡೋದು. ಒಂದೊಂದು ದಿನ ಅದು ಮನೇಲಿ ಏನಾದರೂ ಇದ್ದರೆ ಮಾತ್ರನೇ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಡ್ರೈ ಸ್ನ್ಯಾಕ್ಸ್ನ ಮನೆಗೆ ತೊಗೊಂಬರೋದಿಲ್ಲ. ನಾನು ಕೂಡ ಮಾಡೋಕ್ಕೆ ಟೈಮು ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಮಾಡೋಲ್ಲ. ಫ್ರೂಟ್ಸ್ನ ಮಾತ್ರ ತಂದಿಟ್ಟಿರ್ತಾರೆ ಹಸ್ಬೆಂಡು. ಸೊ ಫ್ರೂಟ್ಸ್ನ ಹಾಕ್ಕೊಡ್ತೀನಿ. ಮತ್ತು ಲಂಚ್ ಬಾಕ್ಸ್ ಇದು ರೈಸ್ ಐಟಮ್ ಒಂದು. ಇನ್ನು ಜ್ಯೂಸ್ ಕೂಡ ಇವತ್ತು ಕಟ್ ಮಾಡಿಟ್ಟಿದ್ದೀನಿ. ಜ್ಯೂಸ್ನೆಲ್ಲ ಪ್ರಿಪೇರ್ ಮಾಡಿದೆ. ಮಕ್ಕಳಿಗೆ ಅಂತೂ ಜ್ಯೂಸ್ ಅಭ್ಯಾಸ ಮಾಡಿಬಿಟ್ಟಿದ್ದೀವಲ್ಲ, ಚೆನ್ನಾಗಿ ಕುಡಿತಾರೆ ಜ್ಯೂಸು. ಇವತ್ತಂತೂ ಜ್ಯೂಸ್ ಮಾಡೋದು ಲೇಟ್ ಆಯಿತು. ಹಾಗಾಗಿ ಇನ್ನು ಇವಾಗ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಂತೂ ಬೆಳಗ್ಗೆ ಟೀ ಕುಡ್ತಿದ್ದೀನಲ್ಲ, ಆಮೇಲೆ ಮತ್ತೆ ಕುಡಿತೀನಿ. ಯೂಶ್ವಲಿ ಫಸ್ಟು ಜ್ಯೂಸ್ ಕುಡಿದು ಆಮೇಲೆ ಟೀ ಕುಡಿತೀನಿ. ಬಟ್ ಇವತ್ತು ಲೇಟ್ ಆಯಿತು ಮಾಡೋದು ಹಾಗೆ. ಆ್ಯಂಡ್ ಸಿಂಪಲಾಗಿ ನಾನಂತೂ ಈ ಥರ ರಂಗೋಲಿ ಹಾಕಿದ್ದೀನಿ. ಕಲರ್ಸ್ ಅಂತೂ ತಗೊಂಡೇ ಬಂದಿಲ್ಲ.
ಸೊ ನಾಳೆ ಸಂಕ್ರಾಂತಿ ಎಲ್ಲ ನಾಳೆ ತರೋಣ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಬಂದಿಲ್ಲ. ಜ್ಯೂಸ್ ಅಂತೂ ರೆಡಿ ಆಯಿತು, ಬನ್ನಿ ಫ್ರೆಂಡ್ಸ್ ಜ್ಯೂಸ್ ಕುಡಿಯೋಣ. ನಮ್ಮ ಹಸ್ಬೆಂಡ್ಗಂತೂ ಲೇಟ್ ಆಯಿತು, ಅದಕ್ಕೆ ಗವ್ಯನ ಕರ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ಬಿಟ್ರು. ಗವ್ಯ ಒಂದು ಸ್ವಲ್ಪ ಜ್ಯೂಸ್ ಕುಡಿದು ಹೋದ್ಲು, ನಾನು ಇವಾಗ ಕುಡಿತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ನಮ್ಮ ಹಸ್ಬೆಂಡ್ ಬಂದು ಆಮೇಲೆ ಕುಡಿತಾರೆ, ಹಸ್ಬೆಂಡು ಗಮ್ಯ. ಸೊ ದಟ್ ಜ್ಯೂಸ್ ಅಂತೂ ಸಖತ್ತಾಗೇ ಇರುತ್ತೆ ಫ್ರೆಂಡ್ಸ್, ಸ್ವೀಟಾಗಿರುತ್ತೆ, ಹುಳಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಕ್ಕಳು ಕುಡಿತಾ ಇದ್ದಾರೆ, ಇಲ್ಲ ಅಂತಂದರೆ ಕುಡಿಯೋ ಚಾನ್ಸೇ ಇಲ್ಲ. ಮಕ್ಕಳು ಗೊತ್ತಲ್ಲ, ಸ್ವೀಟ್ ಇದ್ರೇ ಕುಡಿಯೋದು, ಇಲ್ಲಾಂದರೆ ಕುಡಿಯೋಣ. ಇನ್ನು ಹೇಗೋ ಟೈಮ್ ಇತ್ತು, ಇನ್ನೂ 10 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಜ್ಯೂಸ್ದು ಮಾಡಿರೋದು ಅದೆಲ್ಲ ಕೂಡ ನೀಟಾಗಿ ತೊಳೆದಿಟ್ಟು ಹೋಗ್ತಾ ಇದ್ದೀನಿ. ಅವಾಗೆ ಮಾಡಿದ ತಕ್ಷಣವೇ ತೊಳೆದ್ಬಿಟ್ರೆ ಈಸಿ ಆಗುತ್ತೆ. ಸೊ ಏನಾದರೂ ಡ್ರೈ ಆಗಿಬಿಟ್ರೆ ಮತ್ತೆ ಕಷ್ಟ ತೊಳೆಯೋಕ್ಕೆ, ಹಾಗೆ. ಮತ್ತು ಇನ್ನು ನನಗೂ ಗಮ್ಯಾಗ ಇಬ್ರಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಈವ್ನಿಂಗಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬೋಗಿ ಪಳ್ಳು ಅಂತ ಹಾಕ್ತೀವಿ ನಾವು ಆಂಧ್ರ ಸೈಡು, ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಬೋಗಿ ಪಳ್ಳು ಮತ್ತು ಹೂವು, ಅಕ್ಷಂತೆ ಕಾಳು ಮತ್ತು ಕಾಯಿನ್ಸ್ ಇರುತ್ತಲ್ವ, ಸೊ ಕಾಯಿನ್ಸ್ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಮಕ್ಕಳಿಗೆ ಈ ಥರ ದೃಷ್ಟಿ ತೆಗೆದು ಹಾಕೋದು. ಸೊ ನಾನಂತೂ ಯಾವಾಗಲೂ ಇದೇ ಥರ ಸಿಂಪಲಾಗೆ ಮಾಡೋದು, ಇನ್ನು ಸಿಂಪಲಾಗೇ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಅಂತೂ ಟೈಮ್ಗೆ ಬರಲಿಲ್ಲ, ಇನ್ನು ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಅವ್ರು ಬಿಸ್ನೆಸ್ ಪರ್ಸನ್ನು ಡಿಸ್ಟರ್ಬ್ ಮಾಡೋದು ಯಾಕೆ, ಆರಾಮಾಗಿ ಬನ್ನಿ ಅಂತ ಹೇಳಿದ್ವಿ. ವಿತಿನ್ 5 o'clock ಒಳಗಡೆ ನಾವಂತೂ ಇದನ್ನು ಮುಗಿಸ್ಬೇಕು, ಬೋಗಿ ಪಳ್ಳು ಹಾಕಿಬಿಡಬೇಕು. ಇದು ದೃಷ್ಟಿ ತೆಗಿಯೋದು ಮಕ್ಕಳಿಗೆ, ಬೋಗಿ ಪಳ್ಳು ಹಾಕೋದು ಅಂದರೆ ದೃಷ್ಟಿ ತೆಗಿಯೋದು. ಆಂಧ್ರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದು, ಆ್ಯಂಡ್ ಕರ್ನಾಟಕದವರು ಕೂಡ ಮಾಡ್ತಾರೆ. ಇಡೀ ವರ್ಷ ಪೂರ್ತಿ ಯಾವುದೇ ಥರ ಮಕ್ಕಳಿಗೆ ಯಾವುದೇ ದೃಷ್ಟಿ ಬೀಳಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ದೇವ್ರನ್ನ ನೆನೆಸ್ಕೊಂಡು ನಾವು ಈ ಬೋಗಿ ಪಳ್ಳನ್ನ ಹಾಕೋದು. ನಾನಿಲ್ಲಿ ಹಾಕ್ತಾ ಇದ್ದೀನಿ. ಮೇಯ್ನಾಗಿ ಫಸ್ಟ್ ತಾಯಿನೇ ಹಾಕಬೇಕು ಅಂತ ಹೇಳ್ತಾರೆ, ಬಿಕಾಸ್ ಆಫ್ ತಾಯಿ ದೃಷ್ಟಿನೇ ಜಾಸ್ತಿ ಇರುತ್ತೆ ಅಂತ. ನಮ್ಮ ಮನೇಲಂತೂ ನನಗಿಂತ ನಮ್ಮ ಹಸ್ಬೆಂಡ್ ದೃಷ್ಟಿನೇ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಹೇಳಿದೆ ಅವರಿಗೆ, ಬೇಗ ಬನ್ನಿ ನಿಮ್ಮದೇ ಜಾಸ್ತಿ ಇರುತ್ತೆ ದೃಷ್ಟಿ ಅಂತ. ಅಂದರೆ ಅಷ್ಟು ಮುದ್ದು ಮಾಡ್ತಿರ್ತಾರೆ ಮಕ್ಕಳನ್ನ, ಅಷ್ಟು ಇದು ಮಾಡ್ತಾರೆ, ನನಗಿಂತ ಓವರಾಗಿ ಮಾಡ್ತಾರೆ ನಮ್ಮ ಹಸ್ಬೆಂಡು. ಸರಿ ಆಯಿತು, ನಾನು ಬಂದು ಆಮೇಲೆ ಎಷ್ಟು ಟೈಮ್ ಆದರೂ ಓಕೆ, ನಾನು ಬಂದಮೇಲೆ ಇನ್ನೊಂದು ಸತಿ ಹಾಕ್ತೀನಿ ಬಿಡು ಅಂದರು. ನಾನು ಇವಾಗ ಇಲ್ಲೇ ಹಾಕ್ತಾಯಿದ್ದೀನಿ. ಮಕ್ಳಿಗಂತೂ ಹಾಕಿಸ್ಕೊಳ್ಳೋಕ್ಕೆ ಒಂಥರ ಫುಲ್ ಖುಷಿ. ಚಾಕ್ಲೇಟ್ಸು ಹಾಕ್ತಾರೆ ಅದರಲ್ಲಿ, ಇನ್ನೂ ಚಾಕ್ಲೇಟ್ಸ್ ನಾನು ಹಾಕಿಲ್ಲ, ಯಾಕಂದರೆ ನನ್ನ ಮಕ್ಕಳು ಬಿಡೋದಿಲ್ಲ, ತಿಂದುಬಿಡ್ತಾರೆ. ದೃಷ್ಟಿ ತೆಗ್ದಿರೋವನ್ನ ಮಾತ್ರ ತಿನ್ನಬಾರ್ದು, ಅದಕ್ಕೋಸ್ಕರ. ಇದು ಹೂವು ಇದೆಲ್ಲ, ಅದು ಹಣ್ಣು ಅದೆಲ್ಲ ಏನಿದೆ ಅದನ್ನೆಲ್ಲ ನೀರಿಗೆ ಹಾಕಬೇಕು. ದೃಷ್ಟಿ ತೆಗೆದಾದ್ಮೇಲೆ ಕಾಯಿನ್ಸ್ ಎಲ್ಲ ಏನಿದೆಯೋ ಅದನ್ನು ನಾವು ದೇವ್ರಿಗೆ ಹುಂಡಿಗೆ ಹಾಕಬೇಕಾಗತ್ತೆ. ಸೊ ದಟ್ ಇನ್ನು ಎಲ್ಲ ಮುಗಿಸಿ ಮಕ್ಕಳಾದ್ರೂ ಸ್ಮಾಲ್ ವಿಡಿಯೋ ಕ್ಲಿಪ್ಸ್ನ ತಗೊಂಡೆ. ಫುಲ್ ಖುಷಿ ಆಗ್ಬಿಟ್ರು ಮಕ್ಕಳಂತೂ, ಏನೋ ಅಮ್ಮ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನು ನಮ್ಮ ಹಸ್ಬೆಂಡ್ ಅಂತೂ 6 ಗಂಟೆಗೆ ಬಂದುಬಿಟ್ರು. ಈ ಟೈಮಲ್ಲಿ ಹಾಕಬಾರ್ದು ಆ್ಯಕ್ಚುಲಿ, ಬಟ್ ಇನ್ನೇನು ಮಾಡೋದು, ಅವ್ರಿಗೋಸ್ಕರ ಅಂತಲೇ ಹಂಗೆ ಎತ್ತಿಟ್ಟಿದ್ವಿ. ನನ್ನ ಮಕ್ಕಳು ಕೂಡ ಇನ್ನು ಅಪ್ಪ ಬಂದಮೇಲೆ ಅಪ್ಪನೂ ಆಗಬೇಕು ಅಂದರು. ಸರಿ ಬಿಡು, ನೀವು ಒಂದ್ಸತಿ ಹಾಕಿ ಮಕ್ಕಳಿಗೆ ಖುಷಿ ಆಗಲಿ ಅಂತ ಹೇಳಿಬಿಟ್ಟು ಇನ್ನು ಅವ್ರ ಹತ್ರ ಕೂಡ ಹಾಕ್ಸಿದ್ವಿ. ಮಕ್ಕಳಂತೂ ಫುಲ್ ಖುಷಿ ಪಟ್ಬಿಟ್ರು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.